ಮಾಡಲು ಒಂದು ದೊಡ್ಡ ಅವಕಾಶ ಅಂತೇಳಿ ನಾನು ಕಲಿಸ್ಕೊಂಡು ನನ್ನ ಹೆಜ್ಜೆಯನ್ನು ಇಡ್ತಾ ಇದ್ದೇನೆ. ನಾವೆಲ್ಲ ಬಹಳ ಹಿಂದಿಂದ ನಾನು ಡಾಕ್ಟರ್ ಪರಮೇಶ್ವರ್ ನಾವು ಇಬ್ಬರು 89ರಲ್ಲಿ ವಿಧಾನಸಭೆಗೆ ಬಂದದ್ದು. ಸೊ ನಾವೆಲ್ಲ ಒಟ್ಟಿಗೆ ಸೇರಿ ಐ ಬಿಲೀವ್ ಇನ್ ಕಲೆಕ್ಟಿವ್ ಲೀಡರ್ಶಿಪ್, ಸಾಮೂಹಿಕ ನಾಯಕತ್ವದಲ್ಲಿ ನಾವೆಲ್ಲ ಸೇರಿ ನಾನು ಮುಗೇನ್ ಪ್ರಭು ಪ್ರಿಯಾಂಕು ಪಾಟೀಲ್ ಅವರು, ಶಿವಪ್ರಕಾಶ್ ಪಾಟೀಲ್ ಅವರು ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸವನ್ನು ಮಾಡೋದು. ಇವತ್ತು ಕಲ್ಯಾಣ ಕರ್ನಾಟಕ ದೊಡ್ಡ ಬರಗಾಲ, ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಇದೆ ಅಂತೇಳಿ ಈಗಾಗಲೇ ಮಾಹಿತಿ ಎಲ್ಲ ನಿಮಗೆಲ್ಲ ತೋರಿದೆ. ಈ ಮಧ್ಯದಲ್ಲಿ ಸುಮಾರು 20,000 ಜನ ಹೆಚ್ಚು ಜನ ಯುರೋಪ್ನಲ್ಲಿ ಒಂದು ತಿಂಗಳಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿ ವರದಿ ಕೂಡ ನಿಮಗೆಲ್ಲ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಒಂದು ದೊಡ್ಡ ವಾತಾವರಣ ನೀವೆಲ್ಲ ನೋಡ್ತಾ ಇದ್ದೀವಿ. ಈಗ ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಕೆಲವು ಕಡೆ ಮಳೆ ಬಂದು ಒಂದು ಸ್ವಲ್ಪ ಓಡಾಡಲು ಬರ್ತಾ ಇದೆ. ಮಲೆನಾಡಲ್ಲಿ ತೋರಿಸ್ತದೆ, ಅದು ಬಿಟ್ಟರೆ ಇನ್ನೆಲ್ಲೂ ಮಳೆಯನ್ನ ಕಾಣ್ತಾ ಇಲ್ಲ. ಸೊ ಈಗಾಗಲೇ ನಾವು 15 ದಿನದೊಳಗಡೆ, ಇನ್ನು ನಾನು ಬೆಳಗಾವಿ ಕೂಡ ನಾನು ಗುರುವಾರ ಹೋಗ್ತಾ ಇದ್ದೀನಿ, ಅಲ್ಲೂ ಕೂಡ ಪರಿಶೀಲನೆ ಮಾಡ್ತೀನಿ. ಎಲ್ಲ ವಿಭಾಗ ಮಟ್ಟಕ್ಕೂ ಕೂಡ ಹೋಗಿ ಪರಿಶೀಲನೆ ಮಾಡಿ ಜನರ ಅಭಿಪ್ರಾಯ ಮತ್ತು ವರದಿಯನ್ನು ತರಿಸ್ಕೊಂಡು ಏನು ಡ್ರಾಟ್ ಬಗ್ಗೆ ಚಿಂತನೆ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಏನು ರಿಪೋರ್ಟ್ ಸಲ್ಲಿಸಬೇಕು, ನಾನು ಏನು ನಾರ್ಮ್ಸ್ ಇದೆ ಆ ನಾರ್ಮ್ಸನ್ನು ಗಮನದಲ್ಲಿ ಇಟ್ಕೊಂಡು ನಾನು ಡ್ರಾಟ್ ಬಗ್ಗೆ ತೀರ್ಮಾನವನ್ನು ಮಾಡ್ತೇನೆ. ಏಕೆ ಇನ್ನೊಂದು ಸ್ವಲ್ಪ ದಿನ ನಾವು ಅವಕಾಶವನ್ನು ನಾವು ಮಾಡಿಕೊಡ್ಬೇಕಂತದೆ. ಈ ಭಾಗದಲ್ಲಿ ಸುಮಾರು ವಾಡಿಕೆ ಮಳೆಕ್ಕಿನ ಈಗಾಗಲೇ ಡಿಫಿಷಿಯಂಟ್ ಈಗಾಗಲೇ ಸುಮಾರು 34% ಇದೆ. ಈ 37 ತಾಲೂಕಿನಲ್ಲಿ 51 ತಾಲೂಕಲ್ಲಿ 37 ತಾಲೂಕಲ್ಲಿ ಮಳೆ ಬಹಳ ಕಡಿಮೆ ಇರೋದು ಈಗಾಗಲೇ ದಾಖಲೆಗೆ ಬಂದಿದೆ. ಸೊ ಇದ್ರ ಬಗ್ಗೆ ನಾವು ವ್ಯಾಪಕವಾಗಿ ಏನೇನು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನಾವು ಕೂಡ ರೈತರಿಗೆ ಗೊಬ್ಬರ ಮತ್ತು ಮೇವಿನ ವಿಚಾರದಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕು. ಗೊಬ್ಬರನ ಸ್ಟಾಕ್ ಮಾಡಿಟ್ಕೊಂಡಿರಬೇಕು. ಒಳ್ಳೆ ಬಿತ್ತನೆಯನ್ನು ನೀವು ಸಿದ್ಧತೆ ಮಾಡಿಕೊಳ್ಬೇಕು ಅಂತೇಳಿ ಈಗಾಗಲೇ ನಾವು ಅವರಿಗೆ ತಿಳಿಸಿದ್ದೇವೆ. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಜಾಗ್ರತೆ ಮಾಡಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮ್ಮ ನೀರು ನಮ್ಮ ಕೆಳಗಡೆಗೆ ಹೋಗಿದೆ. ಅಲ್ಲೂ ಕೂಡ ಟ್ರಾನ್ಸ್ಫಾರ್ಮರ್ಸ್ ಎಲ್ಲೆಲ್ಲಿ ಸಮಸ್ಯೆ ಇದೆ, ವಿಶೇಷವಾಗಿ ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಟ್ಟು ಎಲ್ಲ ಏನೇ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸಿ ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಡಬೇಕು. ಅವ್ರಿಗೆ ಎಲ್ಲ ಕೂಡ ಟ್ರಾನ್ಸ್ಫಾರ್ಮರ್ ರಿಪೇರ್ಸ್ ಇದ್ದು ಬದಲಾವಣೆ ಮಾಡದಿದ್ದರೆ ನೀವು ಮಾಡಬೇಕು ಅಂತೇಳಿ MHSCOMಗೆ ನಾನು ಆದೇಶವನ್ನು ಕೊಟ್ಟಿದ್ದೇನೆ. ಸೊ ಜೊತೆಗೆ ಎಲ್ಲ ಡಿಲಿಮೆಂಟ್ ಕೇಂದ್ರಗಳನ್ನು ಕಾರ್ಯಗೊಳಿಸಬೇಕು ಅಂತ ಕೂಡ ಅವ್ರಿಗೆ ತಿಳಿಸಿದ್ದೇನೆ. ಆಮೇಲೆ ಈ ರಿಪೇರ್ ಸೆಂಟರ್ಗಳಿಗೆ ಎಲ್ಲೆಲ್ಲಿ ಹಿಂದೆ ರಿಪೇರ್ ಸೆಂಟರ್ಗಳು ನಾವು ಮಾಡಿದ್ದು ಅಲ್ಲೆಲ್ಲ ವೀಕ್ಷಣೆಯನ್ನು ಮಾಡಬೇಕು ಅಂತೇಳಿ ಅವರಿಗೆ ನಾನು ತಿಳಿಸಿದ್ದೇನೆ. ಕುಡಿಯೋ ನೀರಿಗೆ ಬಹಳ ತುರ್ತಾಗಿ ಕೆಲವು ಕಾರ್ಯಕ್ರಮವನ್ನು ವಹಿಸಬೇಕು ಅಂತೇಳಿ ತಿಳಿಸಿದ್ದೇವೆ. JJM ವಿಚಾರದಲ್ಲಿ ಈಗಾಗಲೇ ಏನೇನು ಸಮಸ್ಯೆ ಇತ್ತು, ಅನೇಕ ಪ್ರಸ್ತಾವನೆಗಳನ್ನು
ಸ್ವಲ್ಪ ಕೆಲಸದ ಬಗ್ಗೆ ಹಿಂದೆ ಎಲ್ಲ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಅದಕ್ಕೆ ಕೂಡ ನಾವು ಏನು ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ನಾನು ನಿರ್ದಿಷ್ಟವಾದಂಥ ಗುರಿಯನ್ನು ಕೊಟ್ಟಿದ್ದೇನೆ. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನು ನಾವು ಮಾಡ್ತೇವೆ. ನಿನ್ನೆ ತಮಗೆ ನಾನು ಹೇಳೋದಾದರೆ, ನಾನು ಮತ್ತು ನಮ್ಮೆಲ್ಲ ಸಹೋದ್ಯೋಗಿಗಳು ಉಪಮುಖ್ಯಮಂತ್ರಿಗಳು ನಾವು ನಿನ್ನೆ ಕಲ್ಯಾಣ ಕರ್ನಾಟಕದ ಬೀದರ್ ಬಸ್ಸು ಕಲ್ಯಾಣಕ್ಕೆ ಫಸ್ಟ್ ಭೇಟಿ ಕೊಟ್ಟು, ಅಲ್ಲಿ ಭೇಟಿ ಕೊಟ್ಟು ಅನುಭವ ಮಂಟಪದಿಂದ ಈ ಬಸವಣ್ಣನ ನಾಡಿನಿಂದ ಈ ನನ್ನ ಪರಿಶೀಲನಾ ಸಭೆ ಜನರ ಸಮಸ್ಯೆಯನ್ನು ಆಲಿಸಲಿಕ್ಕೆ ಅಲ್ಲಿ ಪ್ರಾರಂಭ ಮಾಡಿ, ಅಲ್ಲಿ ಪರಿಶೀಲನೆ ಮಾಡಿ, ಅಲ್ಲಿ ಎಲ್ಲ ಕಡೆ ಕೂಡ ಭೇಟಿಯನ್ನು ಕೊಟ್ಟು ಎಲ್ಲ ವರ್ಗದ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಆ ಪುತ್ಥಳಿಗೆ ಗೌರವವನ್ನು ಕೊಟ್ಟು, ಅದಾದಮೇಲೆ ನಾನು ರಾತ್ರಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಕೂಡ ಉದ್ದೇಶಿಸಿ ಅಲ್ಲೂ ಕೂಡ ಅವರಿಗೆ ಏನು ಮಾರ್ಗದರ್ಶನ ಕೊಡಬೇಕು ಆ ಕೆಲಸ ಕೂಡ ಮಾಡಿದ್ದೇನೆ. ನಮ್ಮ ಪ್ರಯಾರಿಟಿ ಏನು ಅನ್ನೋದನ್ನು ಈಗಾಗಲೇ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ನನ್ನ ಪ್ರಯಾರಿಟಿ ಗ್ರಾಮೀಣ ಜನರ ಬದುಕನ್ನು ಹಸನ ಮಾಡಬೇಕು. ಈ ದೃಷ್ಟಿಯಿಂದ ಏನು ಬೆಂಗಳೂರು ನಗರಗಳಲ್ಲಿ ದೊಡ್ಡ ದೊಡ್ಡ ಟೌನ್ಗಳಲ್ಲಿ ಯಾವ ರೀತಿ ಸೌಲಭ್ಯಗಳಿದೆಯೋ ಅದು ಕೂಡ ಎಲ್ಲ ನಮ್ಮ ನಗರಗಳಿಗೆ, ನಮ್ಮ 2 ಟೈರ್ ಸಿಟಿ 3 ಟೈರ್ ಸಿಟಿಗಾಗಲಿ ಕೊಡಿಸ್ಬೇಕು ಅನ್ನೋದು ನಮ್ಮ ಮೊದಲನೇ ಆದ್ಯತೆ. ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದು ವಿಚಾರನ ನಾನೀಗಾಗಲೇ ಘೋಷಣೆ ಮಾಡಿದ್ದೇನೆ. ಏನಪ್ಪ ಅಂತಂದರೆ, ಯಾರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅಂಥವ್ರಿಗೆ ಈ ಗುಲ್ಬರ್ಗ ಟೌನ್ ಇರ್ಬೋದು, ಬೀದರ್ ಇರ್ಬೋದು, ಯಾವುದೇ ಆಗಲಿ 2 ಟೈರ್ 3 ಟೈರ್ ಸಿಟಿ ಬಿಟ್ಟು, ಬ್ಯಾಂಗ್ಳೂರು ಸಿಟಿ ಬಿಟ್ಟು ಬೇರೆ ಕಡೆ ಯಾರು ಎಂಪ್ಲಾಯ್ಮೆಂಟ್ನ ಜನರೇಟ್ ಮಾಡ್ತಾರೆ ಅಂಥ ಕಡೆ FIRನ ಈಗಾಗಲೇ ನಾವು 0.6 ಟೈಮು ಪ್ರೀಮಿಯಂ FIR ಕೊಡ್ತಾ ಇದ್ದೀವಿ. ಅದು ಬಿಟ್ಟು ಅದು ಸೇರಿಕೊಂಡು ಇದು 2 ಟೈಮ್ಸ್ FIR ಕೊಟ್ಟು ಹೈ ರೈಸ್ ಬಿಲ್ಡಿಂಗ್ ಆಗಿ ಹೋಗಬೇಕು. ಸೊ ಅಲ್ಲಿ ಬೆಂಗಳೂರಲ್ಲಿ 70 ರೂಪಾಯಿ, 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ಬಾಡಿಗೆಗೆ ಇರ್ತದೆ. ಸೊ ಇಂಥ ನಗರಗಳಲ್ಲಿ ಒಂದು 40-50 ರೂಪಾಯಿ ಸಿಕ್ಕಿದ್ರೆ ಅಲ್ಲಿಂದ ಬಂದು ಇಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿ, ಅದಕ್ಕೆ ಕಡಿಮೆ ದರದಲ್ಲಿ ಅವ್ರಿಗೆ ಜಾಗ ಸಿಗಲಿ ಅನ್ನೋ ದೃಷ್ಟಿಯಿಂದ ಇದೊಂದು ಹೊಸ ಸ್ಕೀಮನ್ನು ನಾನು ಈ ಒಂದು ಗುಲ್ಬರ್ಗಾಯಿಂದ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಥ ಏನು ಅಮೆಂಡ್ಮೆಂಟ್ ತರಬೇಕು ಅದನ್ನು ಕೂಡ ತರಲಿಕ್ಕೆ ಅರ್ಬನ್ ಡೆವಲಪ್ಮೆಂಟ್ ಮುಖಾಂತರ, ಟೌನ್ ಪ್ಲಾನಿಂಗ್ ಮುಖಾಂತರ ಆ ಕೆಲಸವನ್ನು ಮಾಡ್ತೇನೆ. ಇದು ಈ ನಗರಗಳಲ್ಲಿ ಗುಲ್ಬರ್ಗ, ಬೀದರ್, ಬಳ್ಳಾರಿ ಇರ್ಬೋದು, ಯಾವುದೇ ಆಗಲಿ ಸೆಕೆಂಡ್ ಟೈರ್ ಸಿಟಿ ಇದೆ, ಅಲ್ಲೆಲ್ಲ ಹೈ ರೈಸ್ ಬಿಲ್ಡಿಂಗ್ಗಳು ಬರಲಿಕ್ಕೆ ಅನುಕೂಲ ಆಗ್ತದೆ. ಆಗ ಉದ್ಯೋಗಗಳು ಸೃಷ್ಟಿ ಆಗ್ತದೆ. ಇದು ಬರೀ ಹೌಸಿಂಗ್ ಮಾತ್ರ ನಾನು ಇದಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಗೋಸ್ಕರ ಈ ಒಂದು ಅನುಕೂಲಕರವಾದಂಥ ಕಡಿಮೆ ದರದಲ್ಲಿ ಬಾಡಿಗೆಗೆ ಅವ್ರಿಗೆ ಜಾಗ ಸಿಗಬೇಕು ಮತ್ತು ಇಲ್ಲೂ ಕೂಡ ಉದ್ಯೋಗವನ್ನು ಸಿಗಬೇಕು. ಜನ ವಲಸೆ ಬರೋದನ್ನ, ಬೆಂಗಳೂರಿಗೆ ಬರೋದನ್ನ, ನಗರಗಳಿಗೆ ಹೋಗೋದನ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ನಿರ್ಧಾರವನ್ನು ಇವತ್ತು ಗುಲ್ಬರ್ಗಾದಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಇದಲ್ಲದೆ ಈಗಾಗಲೇ ನಾವು ಹೇಳಿದಂಗೆ ಗ್ರಾಮೀಣ ಪ್ರದೇಶದ ಜನರಿಗಾಗಲಿ, ಯಾರಿಗಾಗಲಿ, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತೇಳಿ ಖಾಸಗಿ ಕ್ಷೇತ್ರದಲ್ಲಿ ಒಂದು ಉದ್ಯೋಗ, ಒಂದು ಗೌರ್ಮೆಂಟೇ ಒಂದು ಎಕ್ಸ್ಚೇಂಜ್ನ ಉದ್ಯೋಗ ಸೇತುವೆ ಅಂತೇಳಿ ಒಂದು ಮಾಡ್ತಾ ಇದ್ದೇವೆ. ಸೊ ಯಾರೇ ಪ್ರೈವೇಟ್ ಕಂಪ್ನಿಯವರು ಉದ್ಯೋಗ ತಗೋಬೇಕಾದ್ರೆ, ಉದಾಹರಣೆಗೆ ನಿಮ್ಮಲ್ಲಿ ಯಾವುದೋ ಫ್ಯಾಕ್ಟ್ರಿ ಇರ್ತದೆ, ಅವ್ರು ಬೇಕಾದರೆ ನಮ್ಮ ಸೇತುವೆಗೆ ಬರಬೇಕು, ಅವರು ನಮ್ಮ ಎಕ್ಸ್ಚೇಂಜ್ಗೆ ಬರಬೇಕು. ಅಲ್ಲಿ ಹುಡುಗರುಗಳು ಕೂಡ ಈ ಎಕ್ಸ್ಚೇಂಜಲ್ಲಿ ಅವರ ಬಯೋಡೇಟಾಗಳನ್ನ ಯಾರಾದ್ರೂ ಉದ್ಯೋಗ ಬೇಕು ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೆ ಏನಾದ್ರು ಸ್ಕಿಲ್ ಬೇಕು ಅಂತಂದರೆ ನಮ್ಮ ಸ್ಕಿಲ್ ಡಿಪಾರ್ಟ್ಮೆಂಟು ಅವ್ರಿಗೆಲ್ಲ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನು ಬೇಕು ಅದಕ್ಕೆ ಟ್ರೈನಿಂಗನ್ನು ಕೊಡ್ತಾರೆ. ಅದಕ್ಕೊಂದು ಸೇತುವೆ ಆಗಿ ಇರ್ತದೆ. ನಾವು ಜಾಸ್ತಿ ಅವ್ರಿಗೆ ಇಂಟರ್ಫಿಯರೆನ್ಸ್ ಮಾಡೋಕ್ಕೆ ಹೋಗಲ್ಲ. ಸ್ಥಳೀಯರಿಗೆ ಇಷ್ಟು ಪರ್ಸೆಂಟೇಜ್ ತೊಗೋಬೇಕು ಅಂತ ಅವ್ರಿಗೆ ಮಾರ್ಗದರ್ಶನ ಕೊಡ್ತೇವೆ. ಮಿಕ್ಕಿದ್ದು ಕೆಲವು ಹೊರಗಡೆಯವ್ರಿಗೂ ಕೂಡ ನಾವು ಅವಕಾಶ ಕೊಡಬೇಕಾಗ್ತದೆ. ಆದರೆ ಕಂಪಲ್ಸರಿ ಎಷ್ಟು ಪರ್ಸೆಂಟ್ ಕೊಡಬೇಕು ಅಂತೇಳಿ ನಾನು ಕೆಲವು ಮ್ಯಾನೇಜ್ಮೆಂಟ್ಗಳನ್ನೆಲ್ಲ ಕರೆಸಿ ಅವ್ರ ಹತ್ರನೇ ಅಭಿಪ್ರಾಯ ಪಡ್ಕೊಂಡು ಅವರನ್ನೇ ವಿಶ್ವಾಸಕ್ಕೆ ತೆಗೆದುಕೊಂಡು
ಈ ತೀರ್ಮಾನ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ತಮ್ಗೆ ಗೊತ್ತಿರಂಗೆ ಈಗ SIR ಕೂಡ ನಡೀತಾ ಇದೆ. SIRಗೆ ನಾವು ಬಹಳ ಟ್ರಾನ್ಸ್ಪರೆಂಟ್ ಆಗಿ ನಮ್ಮ ಸರ್ಕಾರನೇ ಎಲ್ಲರೂ ಕೂಡ ಯಾರು ಇಲ್ಲಿ ನಾಗರಿಕರಿದ್ದಾರೆ, ಮತದಾರರಿದ್ದಾರೆ, ಆ ಮತವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮದು ದಿಟ್ಟವಾದಂಥ ತೀರ್ಮಾನ. ನಮ್ಗೆ ರಾಜಕಾರಣ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ, ಅವಶ್ಯಕತೆಯೂ ಇಲ್ಲ. ಆದರೆ ಬೇರೆಯವರು ಯಾರು ಏನು ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಬದ್ಧತೆ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕ ಕೂಡ ಅವ್ನ ಮತದ ಹಕ್ಕನ್ನು ಉಳಿಸ್ಕೊಳ್ಬೇಕು. ಅವನ ಮುಂದಕ್ಕೆ ಅವ್ನಿಗೆ ಏನೇನು ಸರ್ಕಾರದ ಬೆನಿಫಿಟ್ ಇದೆಯೋ ಅದೆಲ್ಲರೂ ಅವನಿಗೆ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಇದಕ್ಕೆ ನಾವು SIRಗೆ ಸರ್ಕಾರ ಸಂಪೂರ್ಣವಾಗಿ ಪ್ರೋತ್ಸಾಹ ಕೊಡ್ತಾ ಇದೆ. ಆದರೂ ನಮಗೆ ಭಿನ್ನಾಭಿಪ್ರಾಯ ಇದೆ. ನಾವು ಕೋರ್ಟಲ್ಲಿ ನಮ್ಮದೇ ಆದಂಥ ಅಭಿಪ್ರಾಯನ ಸಲ್ಲಿಸ್ತಾ ಇದ್ದೇವೆ. ಆದರೂ ಕೂಡ ವಿರೋಧ ಪಾರ್ಟಿಯವರು ಪಾಪ ನಮ್ಮ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರವನ್ನು ನಾವು ಇದಕ್ಕೆ ಬೆಂಬಲವನ್ನು ನಿಂತ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡಿರ್ತೀವಿ. ಹಂಗಂತ ನಾವು ನಮ್ಮ ವೋಟ್ನ ಕಳ್ಕೊಳ್ಳಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ನಾವು ಜನರಿಗೆ ಜಾಗೃತಿ ಮೂಡಿಸೋಂಥ ಕೆಲಸವನ್ನು ನಮ್ಮ ಸರ್ಕಾರ ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮಾಡದೇ ಹೋದ್ರು ಕೂಡ ನಮ್ಮ ರಾಜ್ಯದಿಂದ ಇದಕ್ಕೆ SIRಗೆ ನಾವು ಪ್ರೋತ್ಸಾಹವನ್ನು ಏನು ಅವರು ಮಾಡಿದ್ದಾರೆ, ತೊಂದರೆ ಆಗಬಾರ್ದು ಮತದಾರರಿಗೆ ಅಂತೇಳಿ ನಾವು ದಿಟ್ಟವಾದಂಥ ಕ್ರಮ ಕೈಗೊಂಡಿದ್ದೇವೆ. ಅದಕ್ಕೆ ಇವತ್ತು ನಾನು ಎಲ್ಲ ಅಧಿಕಾರಿಗಳಿಗೆ ನಾನು ಹೇಳೋದು, ನಾವು ಯಾವುದಕ್ಕೂ ಕೂಡ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ನಮ್ಮ BLOಗಳಿಗೆ ಅವಕಾಶ ಕೊಡೋದಿಲ್ಲ. ಪ್ರತಿ ಮನೆಗೂ ಹೋಗಿ 3 ಬಾರಿ ಹೋಗಿ ಆ BLO ಫಾರ್ಮ್ ಕೊಡಬೇಕು. ಬಟ್ ಅದನ್ನು ರಿಸೀವ್ ಮಾಡಿಕೊಂಡು ಕರೆಕ್ಷನ್ ಮಾಡಿ ಗೈಡ್ ಮಾಡಲಿಕ್ಕೆ ಪೊಲಿಟಿಕಲ್ ಪಾರ್ಟಿಗೆ ಅವಕಾಶ ಇದೆ. 20 BLOಗಳು BLA ರಿಸೀವ್ ಮಾಡಿಕೊಂಡು ಕರೆಕ್ಷನ್ ಮಾಡಿ BLOಗಳಿಗೆ ತಲುಪಿಸುವಂಥ ಒಂದು ಅವಕಾಶ ಇದೆ. ಅಷ್ಟು ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಕಾನೂನು ವಿರುದ್ಧವಾಗಿ ನಮ್ಮ ಅಧಿಕಾರಿಗಳಿಗಾಗಲಿ ಯಾರಿಗೇ ಆಗಲಿ ನಾವು ಅವಕಾಶ ಕೊಡೋದಿಲ್ಲ. ಕಾನೂನು ಏನು BLOಗಳ ಬಗ್ಗೆ ಏನು ಅವ್ರಿಗೇನು ಜವಾಬ್ದಾರಿ ಇದೆ, ಅವರಿಗೆ ಫ್ರೀಯಾಗಿ ಎಲೆಕ್ಷನ್ ಕಮಿಷನ್ ಆದೇಶ ಏನಿದೆ ಆ ಪ್ರಮಾಣ ನಡೆಸಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಅವ್ರಿಗೆ ಏನಾದರೂ ಸಹಾಯ ಬೇಕು ಅಂದರೆ ಅವರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ, ಉಚಿತವಾಗಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ಅವರಿಗೆ ಕೊಡಲಿಕ್ಕೆ, ಯಾರು ವಾಸ ಆಗಿದ್ದಾರೆ ಅವರೆಲ್ಲರೂ ಕೂಡ 10 ವರ್ಷ ವಾಸ ಇರೋಂಥವ್ರಿಗೆ ಕೊಡಲಿಕ್ಕೆ ಯಾರೇ ಸರ್ಕಾರ ಆದೇಶ ಕೂಡ ಹೊರಡಿಸಿದೆ. ಈಗ ಇಲ್ಲಿ ನಾವು ಅನೇಕ ಟಾಸ್ಕ್ ಫೋರ್ಸ್ ಕೂಡ ಈಗಾಗಲೇ ನಾವು ವಿವಿಧ ರೀತಿಯಲ್ಲಿ ಕುಡಿಯೋ ನೀರಿನ ವಿಚಾರದಲ್ಲಿ ಈಗಾಗಲೇ ನಾವು ಮಾಡಿರೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಸ್ಕೀಮ್ಗಳಿದೆ. ವಿಶೇಷವಾಗಿ ಹಣ ಕಲ್ಯಾಣ ಕರ್ನಾಟಕಕ್ಕೆ ವರ್ಷಕ್ಕೆ 5,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಒಂದು 80% ಈಗಾಗಲೇ ಕೆಲಸ ನಡೀತಾ ಇದೆ. ಇನ್ನು ಕೆಲವು ಪ್ರೋಗ್ರಾಮ್ಸ್ನ ಕೊಟ್ಟಿಲ್ಲ ಶಾಸಕರು, ಅದಕ್ಕೆ ಕೆಲವು ಡಿಲೇ ಆಗ್ತಾ ಇದೆ. ಅದಕ್ಕೆ ಟೈಮ್ ಲೈನಲ್ಲಿ ನೀವು ಅದನ್ನೆಲ್ಲ ಮುಗಿಸ್ಬೇಕು ಅಂತ ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಸೊ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ತರಲಿಕ್ಕೆ ಟೈಮ್ ಲೈನಲ್ಲಿ ಹಣ ಖರ್ಚು ಮಾಡಲಿಕ್ಕೆ ಈಗಾಗಲೇ ಏನು ಕಳೆದ ಈ ಪ್ರಾರಂಭ ಮಾಡೋದಕ್ಕಿಂತ ನಮ್ಮ ಸರ್ಕಾರ ಬಂದ ಮೇಲೆ ನಾವೇನು ಮಾತು ಕೊಟ್ಟಿದ್ದು ಆ ಮಾತು ಪ್ರಕಾರ ಈಗಾಗಲೇ ಹಣ ಕೂಡ ಈಗಾಗಲೇ ಬಿಡುಗಡೆ ಮಾಡ್ಕೊಂಡು ಬಂದಿದೆ. ಕುಡಿಯೋ ನೀರು ವಿಚಾರದಲ್ಲಿ ಎಲ್ಲ RO ಪ್ಲಾಂಟ್ಗಳಿಗೆ ರೀಚೆಕ್ ಮಾಡಬೇಕು ಅಂತ ಹೇಳಿದ್ದೇವೆ. ವಾಟರ್ ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ಹೇಳಿದ್ದೇವೆ. ವಾಟರ್ ಪ್ಲಾಂಟ್ಗಳೆಲ್ಲ ಹೊಸದಾಗಿ ನೀವು ಚೆಕ್ ಮಾಡಿ ಅವ್ರು ಏನಾದ್ರು ಕೆಟ್ಟೋಗಿತ್ತು ಅಂದರೆ ರಿಪೇರಿ ಮಾಡಿಸಿ ಇನ್ಸ್ಪೆಕ್ಷನ್ ಮುಗಿಸಿ ನಿಮ್ಮ ದಾಖಲೆಗಳನ್ನು ಎಲ್ಲ ನಮ್ಮ TCಗಳು ಇಟ್ಕೊಳ್ಬೇಕು, CEಗಳು ಇಟ್ಕೊಳ್ಬೇಕು. ಯಾವ RO ಪ್ಲಾಂಟಿಗೆ ಏನೇನು ಇದೆ ಅಂತೇಳಿ ಅದಕ್ಕೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇದಲ್ಲದೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಕಾರ್ಯಕ್ರಮ, ಇಡೀ ಭಾರತದಲ್ಲಿ ಯಾವ ಸರ್ಕಾರ ತೆಗೆದುಕೊಳ್ಳಾಗದೇ ಹೋದಂಥ ಒಂದು ಕಾರ್ಯಕ್ರಮ, ಈ ಖಾತಾ ಕಾರ್ಯಕ್ರಮವನ್ನು ಅವರು ಸಂಪಾದನೆ ಮಾಡಿದಂಥ ಆಸ್ತಿಗಳನ್ನು ದಾಖಲೆಗಳನ್ನು ಸರಿಯಾಗಿ ಕೊಡಬೇಕು ಅಂತೇಳಿ ಈ ಖಾತಾ ಕಾರ್ಯಕ್ರಮವನ್ನು ಕೋಡಿಂಗ್ ಮಾಡಿಕೊಳ್ಳುವಂಥ ಕಾರ್ಯಕ್ರಮ, ಈ ಸೊತ್ತು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಇಟ್ಕೊಂಡಿದೆ. ಅದನ್ನು ಕೂಡ ಟೈಮ್ ಲೈನಲ್ಲಿ ನಾವೆಲ್ಲರೂ ಕೂಡ ದಾಖಲೆ ವಿತ್ ಫೋಟೋಗ್ರಾಫ್, ಅವರ ವ್ಯಕ್ತಿ ಫೋಟೋ ಮತ್ತು ಆಸ್ತಿ ಫೋಟೋ ಎಲ್ಲ ಕೂಡ ಹಾಕಿ ಉಚಿತವಾಗಿ ಅವರ ಮನೆ ಬಾಗಿಲಿಗೆ ಅದನ್ನೆಲ್ಲ ಒದಗಿಸಿಕೊಳ್ಳುವಂಥ ಕಾರ್ಯಕ್ರಮ ಕೂಡ ಈಗ ನಾವು ಹಮ್ಮಿಸಿದ್ದೇವೆ. ಕೇಂದ್ರ ಸರ್ಕಾರ ಮತ್ತು ಬೇರೆ ಬೇರೆ ರಾಜ್ಯಗಳು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಅಧಿಕಾರಿಗಳಿಗೆ ಬೆಂಗಳೂರು ನಗರದಲ್ಲಿ ಏನು ನಾವು 26 ಲಕ್ಷ ಮನೆಗಳಿಗೆ ಖಾತೆಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೇವೆ,
ಅದನ್ನು ನೋಡಿ ಈಗಾಗಲೇ ನಮಗೆ ಸರ್ಟಿಫಿಕೇಟ್ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಹಿಂಗೆ ಈ ಭೂ ಸುರಕ್ಷಾ ಯೋಜನೆ ಕಂದಾಯ ಗ್ರಾಮಗಳನ್ನು ಇವತ್ತು ನಾವು ಪ್ರತಿ ಗ್ರಾಮಗಳನ್ನು ನಾವು ಕಂದಾಯ ಗ್ರಾಮಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಸೊ ಹಿಂಗೆ ಎಲ್ಲರೂ ಕೂಡ ನಾವು ಉಚಿತವಾಗಿ ಫ್ರೀಯಾಗಿ ಸರ್ಟಿಫಿಕೇಟ್ ಒದಗಿಸ್ಕೊಳ್ಳುವಂಥ ಕಾರ್ಯಕ್ರಮ ಕೂಡ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಇದಲ್ಲದೆ ಒಂದು ಹೊಸ ಪಾಲಿಸಿನ ಗ್ರಾಮೀಣ ಪ್ರದೇಶದ ಜನರು, ವಿದ್ಯಾರ್ಥಿಗಳು, ಮಕ್ಕಳು ಹಳ್ಳಿ ಇದಕ್ಕೆ ನಗರಗಳಿಗೆ ಹೋಗೋದು ತಪ್ಪಿಸ್ಬೇಕು ಅಂತ ಹೇಳಿ CSR ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅಂದರೆ CSR ನಮ್ಮ ಖಾಸಗಿ ಫ್ಯಾಕ್ಟ್ರಿಯವರು ಯಾರು ಇರ್ತಾರೆ ಅವರು ಹಣವನ್ನು ಕೊಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆಯ ಸ್ಕೂಲು, KPS ಸ್ಕೂಲ್ 10 ರಿಂದ 15 ಕೋಟಿ ರೂಪಾಯಿ ಬಂಡವಾಳ ಮಾಡಿ ಹಾಕಿ ನಮಗೆ ಸರ್ಕಾರಕ್ಕೆ ಶಾಲೆ ಕಟ್ಟಿಕೊಡ್ಬೇಕು. ನಮ್ಮದು ಬೇಡ, ನಾವು ಜಾಗ 2000 ಸ್ಕೂಲ್ ಜಾಗನ ನಾವು ಕೊಡ್ತೀವಿ ಅವರಿಗೆ, ಅಲ್ಲಿ ಅವ್ರು ಕಟ್ಕೊಂಡು ಅವ್ರ ಹೆಸರು ಇಟ್ಕೊಳ್ಬೇಕು. ಈಗ ನಿಮ್ಮಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಇರ್ಬೋದು, ಇಲ್ಲಿ ಯಾವ್ದಾದ್ರು ಕಬ್ಬಣ ಫ್ಯಾಕ್ಟ್ರಿ ಇರ್ಬೋದು, ಅವ್ರಿಗೆಲ್ಲರೂ ಕೂಡ ನಾವು ಪಟ್ಟಿ ಕೊಡ್ತೀವಿ, ಅಲ್ಲಿ ಜಾಗ ಕೊಡ್ತೀವಿ, ಅವರೇ ಕಟ್ಟಿ ಕೊಡೋಂಥದ್ದು ನಮ್ಗೆ. ಯಾಕೆಂದ್ರೆ ಅವರೇ ನಾವು ದುಡ್ಡಿಗೆ ಕೇಳಿದ್ರೆ 15% GST ಕಟ್ಟಬೇಕಾಗಿದೆ. ಅದಕ್ಕೆ ನೀವೇ ಕಟ್ಟಿ ಮಾಡಲು ಮಾತ್ರ ನಾವು ಕೊಡ್ತೇವೆ. ಮಿಕ್ಕಿದ್ದು ಅದಕ್ಕೆ ಟೆಕ್ನಿಕಲ್ ಸ್ಟಾಫು, ಎಜುಕೇಷನ್ ಸ್ಟಾಫ್ಗೆ ಅದಕ್ಕೊಂದು ಬೇರೆ ಥರ ಒಂದು ಗೈಡ್ಲೈನ್ಸ್ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಹಿಂಗೆ ಜನ ಬೆಂಗಳೂರು ಹಳ್ಳಿಯಿಂದ ನಗರಗಳಿಗೆ ಬರಬಾರ್ದು, ಅಲ್ಲೇ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು. ಆದಷ್ಟು ನಮಗೆ 14-15 ವರ್ಷ ನಾವು ವಿದ್ಯಾಭ್ಯಾಸವನ್ನು ಉತ್ತಮವಾದಂಥ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿ ಈಗಾಗಲೇ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಜನರ ಸಮಸ್ಯೆಯನ್ನು ಆಲಿಸಲಿಕ್ಕೆ, ಕುಂದು ಕೊರತೆಗಳನ್ನು ವಿಚಾರಿಸಲಿಕ್ಕೆ ಒಂದು ಹೊಸ ಇಲಾಖೆ, ಪ್ರಜಾ ಸೇವಾ ಇಲಾಖೆ, ಆ ಇಲಾಖೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈಗ ಪ್ರತಿ ಮಂತ್ರಿಗಳು ಕೂಡ ಪ್ರತಿ ಕೇಂದ್ರ ಸ್ಥಳಕ್ಕೆ, ಪ್ರತಿ ತಾಲೂಕಿಗೂ ಭೇಟಿ ಕೊಡ್ತಾರೆ. ಒಂದೊಂದು ತಾಲೂಕಿನಲ್ಲಿ 15 ದಿನಕ್ಕೆ ಒಂದ್ಸತಿ ಕಂಪಲ್ಸರಿ ಆ ಜಿಲ್ಲೆಯಲ್ಲಿ ಒಂದು ತಾಲೂಕು, ಉದಾಹರಣೆಗೆ 5-6 ಕ್ಷೇತ್ರ ಬರ್ತದೆ ನಮ್ಮ ಪ್ರಿಯಾಂಕ್ ಅವ್ರಿಗೆ, 15 ದಿನಕ್ಕೆ ಒಂದ್ಸತಿ ಒಂದು ಆ ಕ್ಷೇತ್ರಕ್ಕೆ ಕಂಪಲ್ಸರಿ ಅವ್ರು ಹೋಗಲೇಬೇಕು, ಅವ್ರು ಆಯ್ಕೆ ಮಾಡ್ಕೋಬೇಕು. ಒಂದು 15 ದಿನದ ಶನಿವಾರ ಒಂದು ತಾಲೂಕಲ್ಲಿ ಪ್ರಜಾ ಸೇವೆ ಇಲಾಖೆಯಿಂದ ಪ್ರಜಾ ದರ್ಶನ, ಪ್ರಜಾ ಸೇವೆ ಅಭಿಯಾನ ಮಾಡಲೇಬೇಕು. ಅದಕ್ಕೊಂದು ಹೊಸ ಟೆಂಪ್ಲೇಟ್ ರೆಡಿ ಮಾಡ್ತಾ ಇದ್ದೇವೆ, ಫಾರ್ಮೆಟ್ ರೆಡಿ ಮಾಡ್ತಾ ಇದ್ದೇವೆ. ಆ ಪ್ರಕಾರ ಕಾರ್ಯಕ್ರಮ ಮಾಡಬೇಕು. ಶಾಸಕರು ಕಂಪಲ್ಸರಿಯಾಗಿ ಹೋಬಳಿ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲೂ ಕೂಡ ಆ ಕಾರ್ಯಕ್ರಮವನ್ನು ನಡೆಸಬೇಕು. ಅದು ಕೂಡ ಮಾರ್ಗದರ್ಶನ ಕೊಟ್ಟು ಅದಕ್ಕೊಂದು ಒಳ್ಳೆ ಅಧಿಕಾರಿಗಳನ್ನಿಟ್ಟು ಒಂದು ಮಿನಿಸ್ಟ್ರಿನೇ ಅದಕ್ಕೋಸ್ಕರ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ.